ಕೇಸರಿ ಹಾಕಿದ ತಕ್ಷಣ ಆಸ್ತಿಯನ್ನ ಲೂಟಿ ಮಾಡಬಹುದಾ? ಕೇಸರಿ ಹಾಕಿದ ತಕ್ಷಣ ಆಸ್ತಿ ಲೂಟಿ ಮಾಡಬಹುದಾ? ಬಿಜೆಪಿ ನಾಯಕರ ವಿರುದ್ಧ ಪ್ರಿಯಾಂಕ ಖರ್ಗೆ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ನೀವು ಮಾಡಿರುವ ಕೇಸ್ ಎಲ್ಲ ಖುಲಾಸೆ ಆಗ್ಬೇಕಾ? ಸೈಲೆಂಟ್ ಸುನೀಲ್ ಬಿಜೆಪಿಯಲ್ಲೇ ಯಾಕೆ ಹುಡ್ತಾರೆ? ಸ್ಯಾಂಟ್ರೋ ರವಿ ಬಿಜೆಪಿಯಲ್ಲೇ ಯಾಕೆ ಹುಡ್ತಾರೆ? ಮಣಿಕಂಠ ರಾಥೋಡ್ ರಾಮ ಭಕ್ತನ ಕರಸೇವಕನ ಅಂತ ಹೇಳಿ ಪ್ರಿಯಾಂಕ ಖರ್ಗೆ ಅವರು ಸಾಲು ಸಾಲು ಪ್ರಶ್ನೆಗಳನ್ನ ಹಾಕಿದ್ದಾರೆ. ಸೈಲೆಂಟ್ ಸುನೀಲ, ಸ್ಯಾಂಟ್ರೋ ರವಿ ಬಿಜೆಪಿಯಲ್ಲೇ ಯಾಕೆ ಹುಟ್ಟೋದು? 56 ಕೇಸ್ ಇರೋ ಮಣಿಕಂಠ ರಾಥೋಡ್ ಯಾರು ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ. ರಾಮ ಮಂದಿರ ಇನಾಗ್ರೇಷನ್ಗೆ ಇವ್ರಿಗೆ ಏನ್ರಿ ಸಂಬಂಧ? ರಾಮ ಮಂದಿರ ಆಗ್ತಾ ಇದ್ದಾರೆ ಅಂದರೆ ಇಲ್ಲಿ ದೊಂಬಿ ಎಬ್ಸೋರಿಗೆಲ್ಲ ಇಲ್ಲಿ ನಾವು ಬಿಟ್ಬಿಡ್ಬೇಕಾ ಫ್ರೀ? ರಾಮ ಮಂದಿರ ಕೇಸರಿ ಶಾಲ್ ಹಾಕೊಂಡ ತಕ್ಷಣ ನಿಮ್ದೇನು ಸಾತ್ ಖೂನ್ ಮಾಫಾ? ಕೇಸರಿ ಶಾಲ್ ಹಾಕಿದ ತಕ್ಷಣ ನೀವು ಆಸ್ತಿ ಪಾಸ್ತಿಯನ್ನು ಲೂಟಿ ಮಾಡ್ಬೋದಾ? ನೀವು ಜೂಜಾಡಿಸ್ಬೋದಾ? ಮಟ್ಕ ನಡೆಸ್ಬೋದಾ? ಇವ್ರ ಮೇಲೆ 16 ಕೇಸು ಎಲ್ಲ ಅದೇ ಇದೆ ಅಲ್ಲ. ಸಾರಾಯಿ ಮಾರೋದು, ಮಟ್ಕ ಮಾಡೋದು, ಇಂಥವ್ರು ಯಾಕ್ರಿ ನೀವು ಸಾಕ್ತೀರಾ? ಬಿ ಜೆ ಪಿನವರು ಯಾರೋ ಫೈಟರ್ ರವಿ ಅಲ್ಲ ಕರ್ಕೊಂಡೋಗಿ ಪ್ರಧಾನಮಂತ್ರಿಗೆ ಇಂಟ್ರಡ್ಯೂಸ್ ಮಾಡಿದ್ರು. ಇನ್ನು ಯಾರೋ ಸೈಲೆಂಟ್ ಸುನಿಲು, ಸ್ಯಾಂಟ್ರೋ ರವಿ ಇವರೆಲ್ಲರೂ ಬಿ ಜೆ ಪಿನಲ್ಲೇ ಯಾಕೆ ಹುಡ್ತಾರೆ? ಇವರೆಲ್ಲ ಇವ್ರಿಗೆ ಕೇಸ್ ಹಾಕೋದು, ಇವರೇ ಕೇಸ್ ಹಾಕೋದು ಮತ್ತು ಕಾಂಗ್ರೆಸ್ ಟೈಮ್ನಲ್ಲಿ ನಮಗೆ ಹೇಳೋದು. ಕುಮಾರ ಕೃಪದಿಂದ ಇಂಥ ರೌಡಿಗಳು ನಿಮ್ಮ ಸರ್ಕಾರ ನಡೆಸ್ತಾ ಇದ್ರು, ಮರ್ತೋಗಿದ್ರೇನ್ರಿ? ನಮಗೆ ಬಂದು ಪಾಠ ಹೇಳ್ತಾರೆ. ಫಸ್ಟು ನಿಮ್ಮ ಮನೆ ನೋಡ್ಕೊಳ್ಳಿ. ನೀವು ಮಣಿಕಂಠ ರಾಠೋಡ್ ಇರ್ಬೋದು, ಅವ್ನು ಪೃಥ್ವಿ ಸಿಂಗ್ ಇರ್ಬೋದು, ನಿಮ್ಮ ಪೂಜಾರಿ ಇರ್ಬೋದು, ಬೇರೆ ಇರ್ಬೋದು, ಎಲ್ಲ ನಿಮ್ಮ ಅವಧಿನಲ್ಲೇ ಆಗಿದ್ದು. ನಮ್ಮ ಅವಧಿನಲ್ಲಿ ನಾವು ಕಾನೂನನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಅದನ್ನು ಸಾಮಾನ್ಯ ಪ್ರಜ್ಞೆ ಬೇಕು. ಅದಕ್ಕೆ ನಾನು ಕರಸೇವಕ, ನನ್ನನ್ನು ಅರೆಸ್ಟ್ ಮಾಡಿ ಅಂತ ಇದ್ದಾರೆ. ಇದು ಮಾತಾಡೋದು, ಇದು ಜವಾಬ್ದಾರಿ ಸ್ಥಾನ.